ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕೀಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ವಿಜಯ್ ಸರ್ಕಾರಕ್ಕೆ ಸಿಕ್ಕೇ ಬಿಡ್ತಾ ಗವರ್ನರ್ ಅನುಮತಿ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಈಗ ನಾನು ಬೇರೆ ಯಾವುದೇ ಪಕ್ಷಕ್ಕೂ ಆಹ್ವಾನವನ್ನ ನೀಡಿಲ್ಲ. ತಮಿಳುನಾಡು ರಾಜಕೀಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ರಾಜಕೀಯ ಈಗಾಗಲೇ ವಿಜಯ್ ಸರ್ಕಾರ್ಗೆ ಸಿಕ್ಕೇ ಬಿಡ್ತಾ ಅನುಮತಿ. ನಾನು ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಆಹ್ವಾನವನ್ನ ನೀಡಿಲ್ಲ. 118 ಶಾಸಕರೊಂದಿಗೆ ಬನ್ನಿ, ಮೆಜಾರಿಟಿಯನ್ನ ಪ್ರೂವ್ ಮಾಡಿ. ವಿಜಯ್ಗೆ ದೊಡ್ಡ ಭರವಸೆಯನ್ನ ನೀಡಿದ ಗವರ್ನರ್ ಅರ್ಲೇಕರ್ ಇನ್ನು ತಕ್ಷಣಕ್ಕೆ ಸರ್ಕಾರ ರಚನೆಗೆ ಅವಕಾಶವನ್ನ ನೀಡುವುದಕ್ಕೆ ಸಾಧ್ಯವಿಲ್ಲ. ವಿಜಯ್ಗೆ ಗವರ್ನರ್ ಅರ್ಲೇಕರ್ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ತಮಿಳುನಾಡು ರಾಜಕೀಯದಲ್ಲಿ ಒಂದ್ ಕಡೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಈಗಾಗಲೇ ತಮಿಳುನಾಡಿನ ಫಲಿತಾಂಶದಲ್ಲಿ ಒಂದ್ ಕಡೆ ಅತಂತ್ರ ಆಗಿದ್ರೆ ಸರ್ಕಾರ ರಚನೆಗೆ ವಿಜಯ್ ಅವರು ಯಾವ ರೀತಿಯಾಗಿ ರಣತಂತ್ರವನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಈಗಾಗಲೇ 234 ಸ್ಥಾನಗಳಲ್ಲಿ ಸರ್ಕಾರವನ್ನ ರಚಿಸಲು ಮ್ಯಾಜಿಕ್ ನಂಬರ್ 118 ಶಾಸಕರ ಬೆಂಬಲ ಕೂಡ ಅಗತ್ಯವಿತ್ತು. ಈಗ ವಿಜಯ್ ಅವರ ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ಗೆಲ್ಲುವ ಮೂಲಕ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅದರಲ್ಲಿ ಕಾಂಗ್ರೆಸ್ ಕೂಡ 5 ಸ್ಥಾನಗಳನ್ನ ಕೂಡ ಬೆಂಬಲವನ್ನ ನೀಡ್ತಾ ಇರುವಂತದ್ದು. ಒಟ್ಟು 113 ಸ್ಥಾನಗಳು. ಹಾಗೆ ವಿಸಿಕೆ ಪಕ್ಷ ಹಾಗೆ ಇನ್ನೊಂದು ಸಿಪಿಎಂ ಪಕ್ಷವೂ ಕೂಡ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳ್ತಾ ಇದ್ರು. ಒಟ್ಟು 116 ಸ್ಥಾನಗಳು ಕೂಡ ಈಗಾಗಲೇ ಟಿವಿಕೆ ಪಕ್ಷವನ್ನ ಪಡೆದುಕೊಂಡಿರುವಂತದ್ದು. ಹಾಗಾದ್ರೆ ರಾಜಕೀಯದಲ್ಲಿ ಟಿವಿಕೆ ಪಕ್ಷದ ರಾಜಕೀಯದಲ್ಲಿ ಒಂದ್ ರೀತಿಯಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ವಿಜಯ್ ಅವರು ಸಿಎಂ ಆಗ್ತಾರಾ ಆಗಲ್ವಾ ಅನ್ನೋದು ಈಗ ಒಂದು ದೊಡ್ಡ ಬಹುಪ್ರಶ್ನೆ ಆಗಿರುವಂತದ್ದು. ಈಗಾಗಲೇ ಟಿವಿಕೆ ಪಕ್ಷ 107, ಕಾಂಗ್ರೆಸ್ 5, ಹಾಗೆ ಸಿಪಿಐ 2, ಹಾಗೆ ವಿಸಿಕೆ 2, ಒಟ್ಟು 116 ಸ್ಥಾನಗಳ ಶಾಸಕರ ಬೆಂಬಲ ಕೂಡ ಈಗ ಟಿವಿಕೆ ಪಕ್ಷಕ್ಕೆ ಸಿಕ್ಕಿದಂತಾಗಿದೆ. ಒಟ್ಟು ಈಗಾಗಲೇ ಟಿವಿಕೆ ಪಕ್ಷದಲ್ಲಿ ಒಂದು ರೀತಿಯಾಗಿ ಒಂದು ದೊಡ್ಡ ರಣತಂತ್ರವನ್ನೇ ರೂಪಿಸ್ತಾರಾ ಅನ್ನೋದು ವಿಜಯ್ ಅವರು ನೋಡಬೇಕಾಗುತ್ತೆ. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಈಗಾಗಲೇ ಹೇಳಿರುವಂಥದ್ದು, ತಕ್ಷಣಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಈಗಾಗಲೇ ಹೇಳಿದ್ದಾರೆ. ಇದೇ ಬೆನ್ನಲ್ಲೇ ಈಗ ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿ ಮಾಡಿ 40 ನಿಮಿಷಗಳ ಕಾಲ ಮಾತನಾಡಿದ್ರು. ಅದರ ಬೆನ್ನಲ್ಲೇ ಡಿಎಂಕೆ ಪಕ್ಷದ ಮುಖ್ಯಸ್ಥ ಅವರು ಕೂಡ ರಾಜ್ಯಪಾಲರ ಭೇಟಿಗೆ ಟೈಮ್ ಅನ್ನ ಕೂಡ ಕೇಳಿದ್ರು. ಒಂದ್ ರೀತಿಯಾಗಿ ಈಗ ತಮಿಳುನಾಡು ಸರ್ಕಾರದಲ್ಲಿ ರಣತಂತ್ರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ನಿನ್ನೆಯೂ ಕೂಡ ವಿಸಿಕೆ ಪಕ್ಷವು ನಾವು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ನೀಡೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ವಿಸಿಕೆ ಪಕ್ಷ ನಾವು ಬೆಂಬಲವನ್ನ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಸಿಪಿಐ ಪಕ್ಷವೂ ಕೂಡ ನಾವು ಬೆಂಬಲವನ್ನ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಈಗ 116 ಆಗಿದೆ. ಇಲ್ಲಿ ಮ್ಯಾಜಿಕ್ ನಂಬರ್ 118, ಇನ್ನೆರಡೇ 2 ಸ್ಥಾನಗಳು ಕೂಡ ಬಾಕಿ ಇರುವಂತದ್ದು. ಈಗ ಡಿಎಂಕೆ ಪಕ್ಷದ 59 ಶಾಸಕರನ್ನ ರೆಸಾರ್ಟ್ ರಾಜಕಾರಣ ಕೂಡ ಒಂದ್ ಕಡೆ ಡಿಎಂಕೆ ಪಕ್ಷ ಮಾಡ್ತಾ ಇದೆ.